ಇನ್ನಿನ ಸುದ್ದಿ ಕಡೆ ಗಮನ ಕೊಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಉಕ್ರೇನ್ನ ಅಧ್ಯಕ್ಷರ ನಡುವೆ ನಡೆದ ಮಾತುಕತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಟೀಕೆ ಹಾಗೆ ಚರ್ಚೆಗೆ ಕಾರಣವಾಗಿತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವಿಶ್ವದಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಆದರೆ ಇದರ ಪರಿಣಾಮ ಏನಾಗ್ತಾ ಇದೆ? ಝೆಲೆನ್ಸ್ಕಿ ಅವರ ಪರವಾಗಿ ಅವರಿಗೆ ಬೆಂಬಲವಾಗಿ ನಿಂತಿರುವವರ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಬ್ರಿಟನ್ ಅಮೆರಿಕಾಗೆ ಸೆಡ್ಡು ಹೊಡೆಯುವ ಭಾಗವಾಗಿ ಝೆಲೆನ್ಸ್ಕಿ ಪರವಾಗಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಬೆಂಬಲವಾಗಿ ವ್ಯಕ್ತಪಡಿಸಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟ್ರಂಪ್ ಜೊತೆ ಜಗಳದಿಂದ ಹೀರೋ ಆದ ಝೆಲೆನ್ಸ್ಕಿ, ಉಕ್ರೇನ್ ಬೆಂಬಲಿಸುತ್ತಾ ಸಾಲ ಕೊಟ್ಟ ಬ್ರಿಟಿಷ್ ಸರ್ಕಾರ. ರಷ್ಯಾ ಉಕ್ರೇನ್ ಯುದ್ದದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವ್ಯಾಪಕ ಚರ್ಚೆಯಾಗುತ್ತಿದೆ. ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದ ವ್ಲಾಡಿಮಿರ್ ಝೆಲೆನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರ ಕೊಟ್ಟು ಶ್ವೇತಭವನದಿಂದ ಹೊರನಡೆದಿದ್ರು. ಇದೀಗ ಈ ಘಟನೆಯ ನಂತರ ಉಕ್ರೇನಿಯನ್ ನಾಗರಿಕರು ಝೆಲೆನ್ಸ್ಕಿಯೊಂದಿಗೆ ಒಗ್ಗಟ್ಟನ್ನು ತೋರಿಸಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಅನೇಕ ನಾಯಕರು ಕೂಡ ಝೆಲೆನ್ಸ್ಕಿಗೆ ಬೆಂಬಲ ನೀಡಿ ನೀವು ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಂದೇಶ ನೀಡಿದ್ದಾರೆ. ಅಮೆರಿಕದಿಂದ ವಾಪಸ್ಸಾದ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಭೇಟಿಯಾಗಿದ್ದಾರೆ. ರಷ್ಯಾ ವಿರುದ್ಧದ ಯುದ್ದದಲ್ಲಿ ಬ್ರಿಟನ್ಗೆ ತಮ್ಮ ಅಚಲ ಬೆಂಬಲವನ್ನ ಪುನರುಚ್ಚರಿಸಿದ್ರು. ಈ ವೇಳೆ ಬ್ರಿಟನ್ ದೇಶದೊಂದಿಗೆ ಉಕ್ರೇನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ 2.26 ಶತಕೋಟಿ ಪೌಂಡ್ಗಳ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಟೀಕೆಗಳ ಹೊರತಾಗಿಯೂ ನಾಯಕನಿಗೆ ಉಕ್ರೇನಿಗರ ಬೆಂಬಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಉಕ್ರೇನ್ನಲ್ಲಿ ಝೆಲೆನ್ಸ್ಕಿ ಪಕ್ಷಾತೀತವಾಗಿ ಹೀರೋ ಆಗಿದ್ದು ಮೂಲೆ ಮೂಲೆಯಿಂದ ಜನರು ವ್ಯಾಪಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಹಾಗೆ ಉಕ್ರೇನ್ ಅಧ್ಯಕ್ಷರ ನಡುವೆ ನಡೆದಂತಹ ಮಾತುಕತೆ ಒಂದು ಅರ್ಥದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ತಾ ಇರುವ ಅಮೆರಿಕಾಗೆ ಹಿನ್ನಡೆ ಆಯ್ತಾ ಅನ್ನುವ ಅನುಮಾನ. ಯಾಕೆ ಹೀಗೆ? ನ್ಯಾಟೋದಿಂದ ಹೊರಬರೋಕೆ ಟ್ರಂಪ್ ಮುಂದಾಗಿದ್ದಾರಾ ಅನ್ನುವ ಅನುಮಾನ. ಟ್ರಂಪ್ ಹಾಗೆ ಝೆಲೆನ್ಸ್ಕಿ ಜಗಳದಿಂದ ಜಾಗತಿಕ ಮಟ್ಟದಲ್ಲಿ ಹೊಸದೊಂದು ಅಧ್ಯಾಯ ಪ್ರಾರಂಭವಾಗುವ ಮುನ್ಸೂಚನೆ ಲಭ್ಯವಾಗ್ತಾ ಇದೆ. ಅಮೆರಿಕದ ವಿರುದ್ಧ ನಿಲ್ಲುವವರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಒಬ್ಬ ಸ್ನೇಹಿತರನ್ನ ಕೂಡ ಅಮೆರಿಕ ಕಳೆದುಕೊಳ್ತಾ ಇದೆಯಾ? 70-80 ವರ್ಷಗಳ ಕಾಲ ವಿಶ್ವದ ನಾಯಕತ್ವವನ್ನು ವಹಿಸಿದ್ದ ಅಮೆರಿಕದ ಯುಗ ಅಂತ್ಯವಾಗ್ತಿದೆಯಾ? ಉಕ್ರೇನ್ ಅಧ್ಯಕ್ಷರಿಗೆ ಮಾಡಿದ ಅವಮಾನದಿಂದ ಅಮೆರಿಕದ ಬಣ್ಣ ಬಯಲಾದಂತಾಗಿದೆ. ನಾಟೋ ಸೇನೆ ಸೇರೋಕೆ ಮುಂದಾಗಿದ್ದಕ್ಕೆ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭವಾಯಿತು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ, ಯುರೋಪ್ನ 30 ಹಾಗೆ ಅಮೆರಿಕ, ಕೆನಡಾ ಸೇರಿ ಒಟ್ಟು 32 ರಾಷ್ಟ್ರದ ಒಕ್ಕೂಟ ಇದೆ. ಉಕ್ರೇನ್ ನ್ಯಾಟೋ ಸೇರೋಕೆ ರಷ್ಯಾದಿಂದ ಪ್ರಬಲ ವಿರೋಧ ಇದೆ. ಉಕ್ರೇನ್ ನ್ಯಾಟೋ ಸೇರಿದ್ರೆ ಆತಂಕ ಅನ್ನುವ ಅಂಶ ರಷ್ಯಾಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದಕ್ಕಾಗಿಯೇ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭವಾಗಿರೋದು. ಆದರೆ ಯುದ್ಧ ಪ್ರಾರಂಭವಾದ ನಂತರದಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷರಾಗಿದ್ದ ಜೋ ಬೈಡನ್ ಉಕ್ರೇನ್ಗೆ ಬೆಂಬಲವನ್ನ ನೀಡಿದ್ರು. ರಷ್ಯಾ ಉಕ್ರೇನ್ ವಾರ್ ವಿರೋಧಿಸ್ತಾ ಇದ್ದಾರೆ ಇದೀಗ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಅಧ್ಯಕ್ಷರು ಬದಲಾಗ್ತಾ ಇದ್ದಂತೆ ಅಲ್ಲಿನ ರಾಜಕೀಯ ನೀತಿ ಕೂಡ ಬದಲಾವಣೆಯನ್ನ ಕಾಣ್ತಾ ಇದೆ. ಅಧಿಕಾರಕ್ಕೆ ಬಂದ ಏಕಾಏಕಿ ಉಕ್ರೇನ್ನ ಪರವಾದ ನಿಲುವನ್ನ ಅಮೆರಿಕ ಬದಲಾಯಿಸಿಕೊಂಡಿದೆ. ಕಂಪ್ಲೀಟ್ ಯು ಟರ್ನ್. ಉಕ್ರೇನ್ ಬೆಂಬಲಿಸುವ ಬದಲು ರಷ್ಯಾ ಪರ ನಿಲ್ಲುವ ಪ್ರಯತ್ನವನ್ನ ಟ್ರಂಪ್ ಮಾಡುತ್ತಿದ್ದಾರೆ. ಟ್ರಂಪ್ ನಿರ್ಧಾರಕ್ಕೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸಹಜವಾಗಿಯೇ ಕೆಂಡ ಕಾಡ್ತಿದ್ದಾರೆ. ನಿನ್ನೆ ಸಭೆಯಲ್ಲಿ ಟ್ರಂಪ್ ಮತ್ತು ಝೆಲೆನ್ಸ್ಕಿ ಮಧ್ಯೆ ಇದೇ ವಿಚಾರಕ್ಕೆ ಮಾತುಕತೆ ನಡೆದಿದೆ. ಇದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಯಾವ ಸ್ವರೂಪಕ್ಕೆ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡೋಣ. ಇನ್ನಿನ ಸುದ್ದಿ ಕಡೆ ಗಮನ ಕೊಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಉಕ್ರೇನ್ನ ಅಧ್ಯಕ್ಷರ ನಡುವೆ ನಡೆದ ಮಾತುಕತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಟೀಕೆ ಹಾಗೆ ಚರ್ಚೆಗೆ ಕಾರಣವಾಗಿತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವಿಶ್ವದಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಆದರೆ ಇದರ ಪರಿಣಾಮ ಏನಾಗ್ತಾ ಇದೆ? ಝೆಲೆನ್ಸ್ಕಿ
ಅವರ ಪರವಾಗಿ ಅವರಿಗೆ ಬೆಂಬಲವಾಗಿ ನಿಂತಿರುವವರ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಬ್ರಿಟನ್ ಅಮೆರಿಕಾಗೆ ಸೆಡ್ಡು ಹೊಡೆಯುವ ಭಾಗವಾಗಿ ಜೆಲೆನ್ಸ್ಕಿ ಪರವಾಗಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಬೆಂಬಲವಾಗಿ ವ್ಯಕ್ತಪಡಿಸಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟ್ರಂಪ್ ಜೊತೆ ಜಗಳದಿಂದ ಹೀರೋ ಆದ ಜೆಲೆನ್ಸ್ಕಿ, ಉಕ್ರೇನ್ ಬೆಂಬಲಿಸುತ್ತಾ ಸಾಲ ಕೊಟ್ಟ ಬ್ರಿಟಿಷ್ ಸರ್ಕಾರ. ರಷ್ಯಾ ಉಕ್ರೇನ್ ಯುದ್ದದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ನಡುವೆ ನಡೆದ ವಾಗ್ವಾದ ವ್ಯಾಪಕ ಚರ್ಚೆಯಾಗ್ತಿದೆ. ಅಮೆರಿಕ ಅಧ್ಯಕ್ಷರ ಮುಂದೆ ತಲೆ ತಗ್ಗಿಸದ ವ್ಲಾಡಿಮಿರ್ ಜೆಲೆನ್ಸ್ಕಿ ದಿಟ್ಟವಾಗಿ ಟ್ರಂಪ್ಗೆ ಎದುರುತ್ತರ ಕೊಟ್ಟು ಶ್ವೇತಭವನದಿಂದ ಹೊರನಡೆದಿದ್ರು. ಇದೀಗ ಈ ಘಟನೆಯ ನಂತರ ಉಕ್ರೇನಿಯನ್ ನಾಗರಿಕರು ಜೆಲೆನ್ಸ್ಕಿಯೊಂದಿಗೆ ಒಗ್ಗಟ್ಟನ್ನು ತೋರಿಸಿದ್ದಾರೆ. ಯುರೋಪಿಯನ್ ರಾಷ್ಟ್ರಗಳ ಅನೇಕ ನಾಯಕರು ಕೂಡ ಜೆಲೆನ್ಸ್ಕಿಗೆ ಬೆಂಬಲ ನೀಡಿ ನೀವು ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಂದೇಶ ನೀಡಿದ್ದಾರೆ. ಅಮೆರಿಕದಿಂದ ವಾಪಸ್ಸಾದ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಭೇಟಿಯಾಗಿದ್ದಾರೆ. ರಷ್ಯಾ ವಿರುದ್ಧದ ಯುದ್ದದಲ್ಲಿ ಬ್ರಿಟನ್ಗೆ ತಮ್ಮ ಅಚಲ ಬೆಂಬಲವನ್ನ ಪುನರುಚ್ಚರಿಸಿದ್ರು. ಈ ವೇಳೆ ಬ್ರಿಟನ್ ದೇಶದೊಂದಿಗೆ ಉಕ್ರೇನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ 2.26 ಶತಕೋಟಿ ಪೌಂಡ್ಗಳ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಟೀಕೆಗಳ ಹೊರತಾಗಿಯೂ ನಾಯಕನಿಗೆ ಉಕ್ರೇನಿಗರ ಬೆಂಬಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ವಾಗ್ವಾದ ನಡೆಸಿದ ನಂತರ ಉಕ್ರೇನ್ನಲ್ಲಿ ಜೆಲೆನ್ಸ್ಕಿ ಪಕ್ಷಾತೀತವಾಗಿ ಹೀರೋ ಆಗಿದ್ದು ಮೂಲೆ ಮೂಲೆಯಿಂದ ಜನರು ವ್ಯಾಪಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಹಾಗೆ ಉಕ್ರೇನ್ ಅಧ್ಯಕ್ಷರ ನಡುವೆ ನಡೆದಂತಹ ಮಾತುಕತೆ ಒಂದು ಅರ್ಥದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ತಾ ಇರುವ ಅಮೆರಿಕಾಗೆ ಹಿನ್ನಡೆ ಆಯ್ತಾ ಅನ್ನುವ ಅನುಮಾನ. ಯಾಕೆ ಹೀಗೆ? ನ್ಯಾಟೋದಿಂದ ಹೊರಬರೋಕೆ ಟ್ರಂಪ್ ಮುಂದಾಗಿದ್ದಾರಾ ಅನ್ನುವ ಅನುಮಾನ. ಟ್ರಂಪ್ ಹಾಗೆ ಜೆಲೆನ್ಸ್ಕಿ ಜಗಳದಿಂದ ಜಾಗತಿಕ ಮಟ್ಟದಲ್ಲಿ ಹೊಸದೊಂದು ಅಧ್ಯಾಯ ಪ್ರಾರಂಭವಾಗುವ ಮುನ್ಸೂಚನೆ ಲಭ್ಯವಾಗ್ತಾ ಇದೆ. ಅಮೆರಿಕದ ವಿರುದ್ಧ ನಿಲ್ಲುವವರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಒಬ್ಬ ಸ್ನೇಹಿತರನ್ನ ಕೂಡ ಅಮೆರಿಕ ಕಳೆದುಕೊಳ್ತಾ ಇದೆಯಾ? 70-80 ವರ್ಷಗಳ ಕಾಲ ವಿಶ್ವದ ನಾಯಕತ್ವವನ್ನು ವಹಿಸಿದ್ದ ಅಮೆರಿಕದ ಯುಗ ಅಂತ್ಯವಾಗ್ತಿದೆಯಾ? ಉಕ್ರೇನ್ ಅಧ್ಯಕ್ಷರಿಗೆ ಮಾಡಿದ ಅವಮಾನದಿಂದ ಅಮೆರಿಕದ ಬಣ್ಣ ಬಯಲಾದಂತಾಗಿದೆ. ನಾಟೋ ಸೇನೆ ಸೇರೋಕೆ ಮುಂದಾಗಿದ್ದಕ್ಕೆ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭವಾಯಿತು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಯುರೋಪ್ನ 30 ಹಾಗೆ ಅಮೆರಿಕ, ಕೆನಡಾ ಸೇರಿ ಒಟ್ಟು 32 ರಾಷ್ಟ್ರದ ಒಕ್ಕೂಟ ಇದೆ. ಉಕ್ರೇನ್ ನ್ಯಾಟೋ ಸೇರೋಕೆ